ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ಲ? ಹಲೋ ಹಲೋ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ತುಂಬ ದೂರ ಇದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಹವ್ಯಕ ಸ್ವಾಹ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನನ್ನ ಟ್ರಿಪ್ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಇದು ಬಂದು ನಾವು ತಿರುವಣ್ಣಾಮಲೈಗೆ ಹೋಗಿದ್ವಿ, ಒಂದು ವೀಕೆಂಡ್ ಗೆಟ್ವೇ ಅಂತ ಹೇಳ್ಬೋದು. ಈ ವಿಡಿಯೋಲಿ ಕಂಪ್ಲೀಟ್ ಟೂರ್ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಎಷ್ಟು ಖರ್ಚಾಯಿತು, ಏನೇನು ಬುಕ್ಕಿಂಗ್ಸ್ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ತಿರುವಣ್ಣಾಮಲೈ ಶಿವನ ದೇವಸ್ಥಾನ. ಸೊ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಸೊ ಹೋಗೋಣ ಅಂತ ಅದಕ್ಕೆ ಹೊರಟ್ವಿ. ನಾವು ಏನು ಬುಕ್ಕಿಂಗ್ಸ್ ಮಾಡಿರಲಿಲ್ಲ ಬಸ್ಸಲ್ಲ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ KSRTC ಬಸ್ಗಳು ಇದೆ, ಹಾಗೆ ತಮಿಳ್ನಾಡಿಗೆ ಹೋಗೋ ಬಸ್ಗಳು ಇದೆ. ನಮಗೆ KSRTC ಸಿಗಲಿಲ್ಲ, ಯಾಕಂದರೆ ಬುಕ್ಕಿಂಗ್ಸ್ ಇತ್ತು ಅದರಲ್ಲಿ. ಅದಕ್ಕೋಸ್ಕರ ನಾವೇನು ಬುಕ್ಕಿಂಗ್ಸ್ ಮಾಡ್ಕೊಂಡಿರಲಿಲ್ಲ. ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ಅದಕ್ಕೋಸ್ಕರ ತಮಿಳ್ನಾಡು ಬಸ್ಸಲ್ಲೇ ಹೋದ್ವಿ. ಸುಮಾರು 207 ಕಿಲೋಮೀಟರ್ಸ್ ಆಗುತ್ತೆ. ನಾವು ನೈಟು 10:15 ಬಸ್ಸಲ್ಲಿ ಹೊರಟಿದ್ದು. ರೂಮಿಗೆ ಬರೋ ಅಷ್ಟಿಗಾಲೇ ಸುಮಾರು 5:30 ಆಗೋಗಿತ್ತು. ಸೊ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆದ್ವಿ. ರೂಮ್ ಕೂಡ ಬುಕ್ಕಿಂಗ್ ಮಾಡಿರಲಿಲ್ಲ, ಆನ್ ಸ್ಪಾಟು ನಾವು ಕೇಳಿಬಿಟ್ಟು ಈಸ್ಕೊಂಡಿದ್ದು. ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಇಲ್ಲಿ ಗಿರಿವನಂ ಅಂತ ಒಂದು ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಸೊ 14 ಕಿಲೋಮೀಟ್ರು ಬರಿಗಾಲಲ್ಲಿ ನಡೆಯೋದಿರುತ್ತೆ. ಅದು ನೀವು ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಯೂಶ್ವಲಿ ಎಲ್ಲ ಬಂದವರೆಲ್ಲ ಅದನ್ನೇ ಮಾಡ್ತಾರೆ. ಸೊ ನಾವು ಎಲ್ಲ ರೆಡಿ ಆಗಿಬಿಟ್ಟು ವಾಕ್ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೆ ಈ ವಿಡಿಯೋಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇರ್ಬೋದು, ಅದನ್ನು ಶಿವನ ಸ್ವರೂಪ ಅಂತಲೇ ನಂಬ್ತಾರೆ. ಸೊ ಅದನ್ನು ಪ್ರದಕ್ಷಿಣೆ ಹಾಕಿದ್ರೆ ಇರೋ ಪಾಪಗಳೆಲ್ಲ ಪರಿಹಾರ ಆಗುತ್ತೆ, ಅಥವಾ ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದರೆ, ಏನೋ ನಾವು ಬೇಡ್ಕೊಂಡಿದ್ರೆ ಅದೆಲ್ಲ ನೆರವೇರುತ್ತೆ ಬರಿಗಾಲಲ್ಲಿ, ಅದನ್ನು ಒಂದು ಪ್ರದಕ್ಷಿಣೆ ಹಾಕಿದರೆ ಅಂತ ಒಂದು ನಂಬಿಕೆ. ಈ ಪ್ರದಕ್ಷಿಣೆ ಹಾಕೋ ದಾರಿಯಲ್ಲೇ ನಿಮಗೆ ಹಲವಾರು ಲಿಂಗಗಳು ಸಿಗುತ್ತೆ. ಅಗ್ನಿಲಿಂಗ, ವಾಯುಲಿಂಗ, ನಿರುತಲಿಂಗ, ಹೀಗೆ ಸುಮಾರಷ್ಟು ಲಿಂಗಗಳಿವೆ. ಸೊ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ನೀವು ನಡ್ಕೊಂಡು ಹೋಗಬೇಕು. ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ತುಂಬಾ ಬಿಸಿಲಿತ್ತು, ಅಲ್ಲಿ ತುಂಬ ಸೆಕೆ ಕೂಡ ಇತ್ತು. ಹಾಗೆಯೇ ಈ ಜಾಗಕ್ಕೆ ತುಂಬಾ ಹಿಸ್ಟ್ರಿ ಇದೆ, ತುಂಬ ಕಥೆಗಳಿದೆ. ನೀವೆಷ್ಟೇ ಅಂದ್ಕೊಂಡ್ರು ಈ ಜಾಗಕ್ಕೆ ಶಿವನ ಅನುಮತಿ ಇಲ್ಲದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನಂದೇನು ಪುಣ್ಯನೋ ಗೊತ್ತಿಲ್ಲ, ನಾನು ಏನೂ ಅಂದ್ಕೊಂಡಿರಲಿಲ್ಲ. ಈ ಜಾಗದ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ನು ಕೂಡ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಯಾರೋ ಹೇಳಿದ್ರು ಅಂತ ಅವ್ರ ಜೊತೆ ಹೊರಟೆ ಅಷ್ಟೇ. ಹಾಗೆ ಈ ಅರುಣಾಚಲ ಗಿರಿ ಏನಿದೆ, ಇದು ಹಿಮಾಲಯ ಪರ್ವತಗಳಿಗಿಂತ ತುಂಬ ಹಳೆಯದು. ಸುಮಾರು 300ರಿಂದ 450 ಕೋಟಿ ವರ್ಷಗಳಿಂದ ಈ ಪರ್ವತ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇಲ್ಲಿ ಸ್ಥಾಪನೆ ಆಗಿರೋದು ಅಗ್ನಿಲಿಂಗ. ಇದಕ್ಕೆ ಒಂದು ಸುಮಾರು ದೊಡ್ಡ ಕಥೆ ಇದೆ, ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಬ್ರಹ್ಮ ಹಾಗೂ ವಿಷ್ಣು ನಡುವೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ಯಾರು ಶ್ರೇಷ್ಠ ಅನ್ನೋದ್ರಲ್ಲಿ. ಹಾಗೆ ಸುಮಾರು ವರ್ಷಗಳ ಕಾಲ ಇವರ ಆರ್ಗ್ಯುಮೆಂಟ್ ನಡೀತಾನೆ ಇರುತ್ತೆ, ನಾನು ಶ್ರೇಷ್ಠ ಅಂತ. ಆದರೆ ಇದನ್ನು ನಿಲ್ಲಿಸೋದಕ್ಕೆ ಶಿವ ಅಗ್ನಿ ರೂಪವನ್ನು ತಾಳ್ತಾನೆ. ಇದೇ ಪ್ರಸಂಗದಲ್ಲಿ ಬ್ರಹ್ಮನಿಗೆ ಶಾಪ ಕೂಡ ಕೊಡ್ತಾನೆ ಶಿವ, ಸುಳ್ಳು ಹೇಳಿರೋ ಕಾರಣದಿಂದ. ಭೂಲೋಕದಲ್ಲಿ ನಿನ್ನ ಯಾರನ್ನೂ ಪೂಜೆ ಮಾಡಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ನಾವು ನಡೀತಾ ಆನ್ ದ ವೇ ಒಂದು ಸ್ಪಾಟ್ ಸಿಗುತ್ತೆ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಅಲ್ಲಿ ತುಂಬ ಜನ ಇದ್ರು. ಆ್ಯಕ್ಚುಲಿ ನಾವು ಅಲ್ಲೂ ಹೋಗಬೇಕು ಅಂದ್ಕೊಂಡ್ವಿ, ಅಲ್ಲಿ ಆಮೇಲೆ ಸ್ಕಿಪ್ ಮಾಡಿದ್ವಿ. ಯಾಕಂದರೆ ತುಂಬ ಬಿಸಿಲಾದರೆ ನಮಗೆ ನಡೆಯೋಕ್ಕಾಗಲ್ಲ, ಬರೀ ಕಾಲಲ್ಲಿ ನಡೀತಾ ಇದ್ದಿದ್ದರಿಂದ. ಸುಮಾರು ಬೆಳಗ್ಗೆ 6 ಗಂಟೆ 6:30 ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ 9:45 ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಇನ್ನೂ ದರ್ಶನ ಮಾಡಬೇಕಿತ್ತು ಲಿಂಗದ್ದು. ಅದಕ್ಕೆ ಒಂದು ಆಲ್ಮೋಸ್ಟ್ 1.5-2 ಅವರ್ಸ್ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಬೇಗ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನಮಗೆ ಆಲ್ಮೋಸ್ಟ್ ನಡೆದು ಕಾಲಲ್ಲೆಲ್ಲ ಒಂಥರ ಉರಿ ಸ್ಟಾರ್ಟ್ ಆಗೋಗಿತ್ತು. ಹಾಗೆ ಬಿಸಿಲು ಕೂಡ ಅದ್ರ ಮೇಲಿಂದ ನಾವು ಒಂಥರ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಿಲ್ಲಕ್ಕಾಗ್ದೇನೆ. ಅಷ್ಟೊಂದು ಬಿಸಿಲು ಕೂಡ ಹತ್ಕೊಂಡಿತ್ತು. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದಂಗೆ ಸ್ವಲ್ಪ ತಣ್ಣಗನ್ನಿಸ್ತು. ದೇವಸ್ಥಾನದೊಳಗಡೆ 2 ಥರ ಎಂಟ್ರಿ ಇದೆ, ಒಂದು ಫ್ರೀ ಎಂಟ್ರಿ ಹಾಗೆ ಒಂದು ಟಿಕೆಟ್ ಇರುವಂಥ ಎಂಟ್ರಿ. ನಾವು ಟಿಕೆಟ್ ಇರೋ ಎಂಟ್ರಿಗೆ ಹೋದ್ವಿ, ಸ್ವಲ್ಪ ಬೇಗ ಹೋಗ್ಬೋದು ಅಂತ. ಫ್ರೀ ಎಂಟ್ರಿಯಲ್ಲಿನೂ ಹೋಗ್ಬೋದು, ಬಟ್ ಸ್ವಲ್ಪ ಸುತ್ತ ಹಾಕಿಬಿಟ್ಟು ಲೈನ್ ಬೇರೆ ಕಡೆಯಿಂದ ಎಂಟ್ರೆನ್ಸ್ ಇದೆ, ಅದಕ್ಕೋಸ್ಕರ ತುಂಬಾ ಉದ್ದ ಲೈನ್ ಇತ್ತು. ಹಾಗೆ ಲೈನ್ಗಳ ಮಧ್ಯದಲ್ಲಿ ಕೋತಿಗಳು ಅವಾಗ ಬಂದು ಅಟ್ಯಾಕ್ ಮಾಡ್ತಾ ಇದ್ವು. ನಮ್ಮ ಲೈನಲ್ಲೂ ಹಾಗೆ ಮಾಡಿದ್ವು, ಏನೂ ಸಿಗಲಿಲ್ಲ ತಿನ್ನೋಕ್ಕೆ. ಹಾಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇತ್ತು. ಗರ್ಭಗುಡಿಗೆ ಹತ್ತತ್ರ ಆದಂಗೆ ಬ್ಯಾಚ್ ವೈಸ್ ಬಿಡ್ತಾ ಇದ್ರು, ರಶ್ ತುಂಬ ಇರೋದ್ರಿಂದ. ಈ ಲೈನ್ ಕಂಟಿನ್ಯೂ ಆಗ್ತಾ ಇದ್ದಂಗೆ ಆಲ್ಮೋಸ್ಟ್ 11 ಗಂಟೆ ಆಗೋಗಿತ್ತು. ತುಂಬಾ ಉರಿ ಬಿಸಿಲು ಇತ್ತು. ಅಲ್ಲಲ್ಲಿ ನೀರುಗಳನ್ನ ಇಟ್ಟಿದ್ದಾರೆ, ಅಲ್ಲಲ್ಲಿ ಫ್ಯಾನ್ಗಳನ್ನ ಇಟ್ಟಿದ್ದಾರೆ. ಸೊ ಅಷ್ಟೊತ್ತಿಗೆ ಫ್ಯಾನ್ಗಳು ಸಿಕ್ಕಿದಾಗ ಒಂದು ಸ್ವಲ್ಪ ಹೊತ್ತು ಅಲ್ಲಲ್ಲೇ ನಿಂತ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಹಾಗೆ ಲೈನಲ್ಲಿ ಮೂವ್ ಆಗ್ತಾ ಇದ್ವಿ. ಇಷ್ಟೊಂದು ನಡೆದು ಅಭ್ಯಾಸ ಇಲ್ಲದೆ ಇರೋದ್ರಿಂದ, ಅದರಲ್ಲೂ ಬರೀ ಕಾಲಲ್ಲಿ ಅಂದ ತಕ್ಷಣ ಕಾಲೆಲ್ಲ ಉರಿ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಅವಾಗ ನನ್ನ ಕಾಲನ್ನ ನೋಡ್ಕೊಳ್ತಾ ಇದ್ದೆ. ಸೊ ಎಂಟ್ರಿಯಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡುವಂತಿರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಗೆ ಮೊಬೈಲ್ನ ಆಫ್ ಮಾಡಿಬಿಟ್ಟೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಾವು ಹೊರಗಡೆ ಬಂದ್ವಿ. ಪ್ರಸಾದ ನೀವು ಎಷ್ಟು ಬೇಕಾದರೂ ತೊಗೊಂಡು ಹೋಗ್ಬೋದು. 50 ರೂಪಾಯಿಗೆ ಲಡ್ಡು ಇರುತ್ತೆ, ಅಥವಾ
ಚಕ್ಲಿಗಳಿದೆ, ನಿಪ್ಪಟ್ಟಿದೆ, ಹಾಗೆ ಒಳಗಡೆ ದೇವಸ್ಥಾನದೊಳಗಡೆ 10 ರೂಪಾಯಿಗೆ ಪುಳಿಯೋಗರೆ ಕೊಡ್ತಾರೆ. ಸೊ ಅದನ್ನು ಪೊಂಗಲ್ ಇತ್ತು ಆವತ್ತು. ಈ ಥರ ವೆರೈಟಿ ಪ್ರಸಾದಗಳಿದೆ. ಸೊ ಅದನ್ನೆಲ್ಲ ತಿಂದ್ಬಿಟ್ಟು ನಾವು ಬುಕ್ ಮಾಡಿರೋ ರೂಮ್ ಕಡೆ ಹೋಗಿ ಅಂತ ಒಂದ್ಸರಿ ಬಿದ್ಕೊಂಡ್ವಿ. ಹಾಸಿಗೆಗೆ ತಲೆ ಇಟ್ಟಿದ್ದೆ ತಡ, ಎಷ್ಟೊತ್ತಿಗೆ ನಿದ್ದೆ ಬಂತು, ಏನಾಗ್ತಿದೆ ಅಂತಲೇ ಗೊತ್ತಾಗಿಲ್ಲ. ಸುಮಾರು 1 ಅವರ್ 1.5 ಅವರ್ ಅಷ್ಟು ರೆಸ್ಟ್ ಮಾಡಿ ಮತ್ತೆ ಎದ್ವಿ. ಅಷ್ಟೊತ್ತಿಗೆ ಸುಮಾರು 2:30-3 ಗಂಟೆ ಆಗೋಗಿತ್ತು. ರೂಮ್ನ ಚೆಕ್ಔಟ್ ಮಾಡಿ ಹಾಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸೀದಾ ಒಂದು ಅನ್ಲಿಮಿಟೆಡ್ ಊಟಕ್ಕೆ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು. ದಾಲ್ ಹಾಗೆ ಹಪ್ಪಳ ಪಲ್ಯ ಎಲ್ಲ ಇತ್ತು. ಇದು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ, ತುಂಬ ಹತ್ತಿರ ಇದೆ. ಸೊ ಹಾಗೇ ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೋದ್ವಿ. ಮತ್ತು ನಮಗೆ KSRTC ಸಿಕ್ಕಿಲ್ಲ. ಕೇಳಿದ್ವಿ, ಅವರು ಬುಕ್ಕಿಂಗ್ ಇದೆ ಅದು ಇದು ಅಂತ ಅಂದರು. ಮತ್ತು ಟೈಮಿಂಗ್ಸು ನಮಗೆ ಸೆಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ತಮಿಳ್ನಾಡು ಬಸ್ಸನ್ನೇ ತೊಗೊಂಡು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ವೀಕೆಂಡ್ ಫ್ರೀ ಇದ್ದರೆ ಅಥವಾ ನಿಮಗೆ ಸ್ಯಾಟರ್ಡೇ ಸಂಡೇ ರಜಾ ಇದ್ದರೆ ತುಂಬಾ ಚೆನ್ನಾಗಿದೆ ಪ್ಲೇಸು. ತುಂಬಾ ಹತ್ತಿರ ಇದೆ ಬೆಂಗಳೂರಿಗೆ. ನಾವು ಫ್ರೈಡೇ ನೈಟ್ ಹೊರಟು ಸ್ಯಾಟರ್ಡೇ ನೈಟ್ ಅನ್ನೋಷ್ಟಿಗೆಲ್ಲ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ವಿ. ಮತ್ತು ಬ್ಯಾಕ್ ಟು ಸ್ಯಾಟಲೈಟೇ ನಾವು ಇಳಿದಿದ್ದು. ಅಲ್ಲಿಂದ ನಾನು ಕ್ಯಾಬ್ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ಕಾಲಲ್ಲಿ ಏನು ಆಗ್ತಾ ಇದೆ ಅಂತ ದೇವರಾಣೆಗಳು ಗೊತ್ತಾಗ್ತಿರಲಿಲ್ಲ, ಆದರೆ ತುಂಬಾ ಹಸಿವಾಗಿತ್ತು. ಸೊ ಮನೆಗೆ ರೀಚ್ ಆದ ತಕ್ಷಣ ಒಂದು ರೆಡಿ ಪಾಸ್ತಾ ಮನೆಯಲ್ಲೇ ಇತ್ತು. ಸೊ ಅದನ್ನು ಮಾಡಿಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಕಾಲಿಗೆಲ್ಲ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು ಮಲ್ಕೊಂಡೆ. ನಾವು 4 to 5 ಮೆಂಬರ್ಸ್ ಹೋಗಿದ್ವಿ. ಅದಕ್ಕೋಸ್ಕರ ಖರ್ಚು ಸ್ವಲ್ಪ ಕಮ್ಮಿ ಆಗಿದೆ, ಡಿವೈಡ್ ಆಗಿದೆ. ಸೊ ಏನೇನು ಖರ್ಚಾಯಿತು ಪರ್ ಪರ್ಸನ್ ಅಂತ ನಾನು ನಿಮಗಿಲ್ಲಿ ಹಾಕ್ತೀನಿ ಅಪ್ರಾಕ್ಸಿಮೇಟ್, ನೀವು ಅದನ್ನು ನೋಡ್ಕೋಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್. ಹಲೋ, ಕಾಲ್ ಮಾಡಿಬಿಡ್ರಪ್ಪ, ಬ್ರೈನಲ್ಲಿ ನೆಟ್ವರ್ಕ್ ಇಲ್ಲ.